ನನ್ನ ಫ್ರೆಂಡ್ ಚಿಕ್ಕ ವಯಸ್ಸಿಂದ ಅವನ ಜೊತೆಗಿದ್ದೀನಿ. ಒಳ್ಳೆಯವನು, ಅದಕ್ಕಿಂತ ಇನ್ನೇನ್ ಬೇಕು? ಆಟ ಮರತೋಯ್ತ ನಿಂಗೆ ಬೆಳದಿಂಗಳೂಟ ಬಾಯ್ ತುಂಬ ಜೊಲ್ಲು ಕುಚಿಕು ಆ ಕಾಲ ಬರ್ತೈತ ಕುಚಿಕು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನನಗೆ ಫುಲ್ ನೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ 2 ಎಲಿಮೆಂಟ್ ಪ್ರಿಸೆಟ್ ಬೇಕಾಗುತ್ತೆ. ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಅಲೈಟ್ ಮಿಷನ್ಗೆ ಹೋಗಿ ಇಂಪೋರ್ಟ್ ಆಗಿರುತ್ತೆ. ಇಂಪೋರ್ಟ್ ಆದ ನಂತರ ಈ ರೀತಿ 2 ಬಂದಿರ್ತವೆ, ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಎಫೆಕ್ಟ್ ಅಂತ. ಫುಲ್ ಪ್ರಾಜೆಕ್ಟ್ ಬೇಕಾದರೆ ಅದನ್ನೂ ಕೊಟ್ಟಿರ್ತೀನಿ ನಾನು. ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ನ ನೋಡ್ಬೋದು. ನಾನು ಈ ರೀತಿ ಕೊಟ್ಟಿರ್ತೀನಿ. ಈ ಸಾಂಗ್ ಬಂದುಬಿಟ್ಟು 0.00 ಸೆಕೆಂಡ್ ಅಂತ ಹಿಡಿದು 21.1 ಸೆಕೆಂಡ್ವರೆಗೂ ಇರುತ್ತೆ. ಸಾಂಗ್ ವಿತ್ ಡೈಲಾಗು ಇರುತ್ತೆ. ಡೈಲಾಗಿನ PNGನ ನಾನು ಇದರಲ್ಲಿ ಸೆಟ್ ಮಾಡಿ ಹಾಕಿರ್ತೀನಿ. ನಂತರ ಈ ರೀತಿ ಬಂದಿರುತ್ತೆ ನೋಡ್ಬೋದು. ಡೈಲಾಗ್ PNG 6.6 ಸೆಕೆಂಡ್ಗೆ ಮುಗಿಯುತ್ತೆ. ಈ 6.6 ಸೆಕೆಂಡ್ಗೆ ಮುಗಿದ ನಂತರ ಇಲ್ಲಿ ಪ್ಲಸ್ ಸೆಕೆಂಡ್ ಕಾಣಿಸ್ತಿದೆಯಲ್ಲ, ಈ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಶೇಪ್ ಆಪ್ಷನ್ ಬಾಜು ಮೀಡಿಯಾ ಆಪ್ಷನು, ಆ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮ್ಮದು ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ನೀವು ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ. ನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ 21.1 ಸೆಕೆಂಡ್ಗೆ ಹೋಗಿ ಅದನ್ನ ಈ ರೀತಿ ಎಳೆದ್ಬಿಡಿ. ನಂತರ ಮತ್ತೆ 6.6 ಸೆಕೆಂಡ್ಗೆ ಇಟ್ಕೊಂಡು ಬೀಟ್ಗೆ ತಕ್ಕಾಗಿ ಈ ಫೋಟೋನ ಕಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ 6.6 ಸೆಕೆಂಡ್ಗೆ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರಿಮ್ ಆಪ್ಷನ್ ಕಾಣಿಸ್ತಿದೆ. ಆ ಟ್ರಿಮ್ ಆಪ್ಷನ್ ಕ್ಲಿಕ್ ಮಾಡಿದರೆ 7.20 ಸೆಕೆಂಡ್ಗೆ ಒಂದು ಬೀಟ್ ಇರುತ್ತೆ. ಅಲ್ಲಿಗೋಗಿ ನಿಂತ್ಕೊಂಡು ಅದು ಇಮೇಜ್ ಕಟ್ ಆಗುತ್ತೆ. ನಂತರ ಅದೇ ರೀತಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ 9.13 ಸೆಕೆಂಡ್ಗೆ ಮತ್ತೊಂದು ಬೀಟ್ ಇರುತ್ತೆ. ಅದ್ರ ಮೇಲೆ ಹೋಗಿ ನಿಲ್ಲುತ್ತೆ ಅದು. ನಂತರ ಟ್ರಿಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎರಡು ಇಮೇಜ್ ಕಟ್ ಆಗಿರ್ತವೆ. ನಂತರ ಇದೇ ರೀತಿ ಎಲ್ಲ ಬೀಟ್ಗೂ ತಕ್ಕಾಗಿ ಫೋಟೋನ ಕಟ್ ಮಾಡ್ಕೊತ ಹೋಗಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕಟ್ ಆಗಿರುತ್ತೆ. ನಂತರ ಈ ರೀತಿ 21.1 ಸೆಕೆಂಡ್ಗೆ ಇಟ್ಕೊಂಡು ಇಲ್ಲೊಂದು ಇಮೇಜ್ ಕೆಳಗಡೆ ಒಂದು ಗೆಳೆಯ ಅನ್ನೋ ಒಂದು PNG ಕಾಣಿಸ್ತಿದೆಯಲ್ಲ, ಆ PNG ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಫುಲ್ ಮೇಲ್ಗಡೆ ತೊಗೊಂಬಂದ್ಬಿಡಿ. ನಂತರ ಮತ್ತೆ ಕೆಳಗಡೆ ಬಂದು ಶಾಡೋ PNG ಕಾಣಿಸ್ತಿದೆಯಲ್ಲ, ಅದನ್ನ ಮೇಲ್ಗಡೆ ತೊಗೊಂಬಂದ್ಬಿಡಿ. ತೊಗೊಂಬಂದ ನಂತರ ಗೆಳೆಯ PNG ಕೆಳಗಡೆ ಅದನ್ನ ಇಟ್ಬಿಡಿ. ನಂತರ ನೋಡ್ಬೋದು ಈ ರೀತಿ ಗೆಳೆಯ ಅನ್ನೋ ಒಂದು ಡೈಲಾಗು ಫೋಟೋ ಮೇಲೆ ಸೆಟ್ ಆಗಿರುತ್ತೆ. ನಂತರ ಮತ್ತೆ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ಶೇಕ್ ಎಫೆಕ್ಟ್ ಪ್ರಿಸೆಟ್ಟು 16 ಸೆಕೆಂಡ್ ಇರುತ್ತೆ. ಶೇಕ್ ಎಫೆಕ್ಟ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ಇಲ್ಲಿ ಡೈಲಾಗ್ PNGಗೆ ಒಂದು ಎಫೆಕ್ಟ್ನ ನಾನು ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ಗೆ ಹೋಗಿ ಡೈಲಾಗ್ PNG ಹಾಕಿರ್ತೇನಲ್ಲ, ಆ ಡೈಲಾಗ್ PNGಗೆ ಹೋಗಿ ಈ ಎಫೆಕ್ಟ್ನ ಕರೆಕ್ಟಾಗಿ ಫೇಸ್ ಮಾಡೋಕ್ಕಾಗುತ್ತೆ. ನೋಡ್ಬೋದು ಈ ರೀತಿ ಡೈಲಾಗ್ PNG ಇರುತ್ತೆ. 0.00 ಸೆಕೆಂಡ್ ಅಂತ ಹಿಡಿದು 6.6 ಸೆಕೆಂಡ್ವರೆಗೂ ಡೈಲಾಗ್ PNG ಇರುತ್ತೆ. ನಂತರ 0.00 ಸೆಕೆಂಡ್ಗೆ ಇಟ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಡಿರಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಡೈಲಾಗ್ PNG ಎಲ್ಲ ಇರ್ತಾವಲ್ಲ 6.6 ಸೆಕೆಂಡ್ವರೆಗೂ, ಆ ಎಲ್ಲ ಡೈಲಾಗ್ PNGಗೂ ಒಂದೇ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ನೋಡ್ಬೋದು ಈ ರೀತಿ ಪೇಸ್ಟ್ ಆಗಿರುತ್ತೆ. ಎಲ್ಲ ಫೋಟೋಗೂ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ ಡೈಲಾಗ್ ಫೋಟೋಗೆ. ನಂತರ ಮತ್ತೆ ಬ್ಯಾಕ್ ಬಂದು ಈ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ಡೈಲಾಗ್ PNGಗೆ ಎಫೆಕ್ಟ್ ಪೇಸ್ಟ್ ಮಾಡಿದ ನಂತರ ಬೀಟ್ ಮಾರ್ಕ್ ಪ್ರಿಸೆಟ್ನಿಂದ ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಇಲ್ಲಿ ಇಮೇಜ್ ಕಾಣಿಸ್ತಿದೆಯಲ್ಲ, ಈ ಇಮೇಜ್ದು ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಫಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಫಸ್ಟ್ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ.
6.6 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ ನೋಡ್ಬೋದು ನೀವು. ಫಸ್ಟ್ ಇಮೇಜು 6.6 ಸೆಕೆಂಡಿಂದ ಹಿಡಿದು 7.20 ಸೆಕೆಂಡ್ವರೆಗೂ ಇರುತ್ತೆ ಫಸ್ಟ್ ಇಮೇಜು. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಕೊಟ್ಬಿಡಿ. ನಂತರ ಬ್ಯಾಕ್ ಬಂದು ಮತ್ತೆ ಶೇಕ್ ಅಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಸೆಕೆಂಡ್ ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ನೋಡ್ಬೋದು ಸೆಕೆಂಡ್ ಫೋಟೋ ಇಲ್ಲಿರುತ್ತೆ. ಸೆಕೆಂಡ್ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಟು ನಂತರ ಬ್ಯಾಕ್ ಬಂದು ಮತ್ತೆ ಬೀಟ್ ಮ್ಯಾಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮ್ಯಾಪ್ ಪ್ರಿಸೆಟ್ ಆನ್ ಮಾಡ್ಕೊಂಡು ನಂತರ 7.20 ಸೆಕೆಂಡ್ ಅಂದರೆ ಸೆಕೆಂಡ್ ಫೋಟೋ ಸ್ಟಾರ್ಟ್ ಆಗಿರುತ್ತೆ ನೋಡ್ಬೋದು ನೀವು. ಇವಾಗ ಇಲ್ಲಿರುತ್ತೆ ನೋಡಿ 7.20 ಸೆಕೆಂಡ್ ಅಂತ ಹಿಡಿದು 9.13 ಸೆಕೆಂಡ್ವರೆಗೂ ಇರುತ್ತೆ ಸೆಕೆಂಡ್ ಫೋಟೋ. ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಟು ನಂತರ ಬ್ಯಾಕ್ ಬಂದು ಥರ್ಡ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಥರ್ಡ್ ಫೋಟೋ ಎಫೆಕ್ಟು ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಥರ್ಡ್ ಫೋಟೋ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಥರ್ಡ್ ಫೋಟೋ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರಿಸೆಟ್ಗೆ ಹೋಗಿ ಥರ್ಡ್ ಇಮೇಜ್ಗೆ ಹೋಗಿ ಅದನ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡಬೇಕು ಥರ್ಡ್ ಇಮೇಜ್ ಎಲ್ಲಿರುತ್ತೆ ಅಂತ. ನೋಡ್ಬೋದು ಥರ್ಡ್ ಇಮೇಜ್ 9.13 ಸೆಕೆಂಡಿಂದ 10.26 ಸೆಕೆಂಡ್ವರೆಗೂ ಇರುತ್ತೆ. ಆ ಇಮೇಜ್ಗೆ ಎಫೆಕ್ಟ್ನ ಪೇಸ್ಟ್ ಮಾಡಿಬಿಡಿ. ಥರ್ಡ್ ಇಮೇಜ್ಗೂ ಎಫೆಕ್ಟ್ ಪೇಸ್ಟ್ ಆಗಿರುತ್ತೆ. ನಂತರ ಬ್ಯಾಕ್ ಬಂದು ಮತ್ತೆ ಫೋರ್ತ್ ಇಮೇಜ್ ಎಫೆಕ್ಟ್ನ ಕಾಪಿ ಮಾಡ್ಕೊಂಬರೋಕ್ಕಾಗುತ್ತೆ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಂದು ಫೋರ್ತ್ ಎಫೆಕ್ಟ್ನ ನೋಡಬೇಕು ಸ್ವಲ್ಪ ಎಲ್ಲಿರುತ್ತೆ ಅಂತ. ನೋಡ್ಬೋದು ಫೋರ್ತ್ ಇಮೇಜು 7 ಸೆಕೆಂಡಿಂದ ಸ್ಟಾರ್ಟ್ ಆಗಿರುತ್ತೆ. ನೋಡ್ಬೋದು ಫೋರ್ತ್ ಇಮೇಜು 9.22 ಸೆಕೆಂಡ್ಗಿಂತ ಸ್ಟಾರ್ಟ್ ಆಗಿರುತ್ತೆ. 7 ಸೆಕೆಂಡಿಂದ ಸ್ಟಾರ್ಟ್ ಆಗಿರೋದು ಅದು ಥರ್ಡ್ ಇಮೇಜು. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಕೊಟ್ಟು ನಂತರ ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರಿಸೆಟ್ಗೆ ಹೋಗಿ ಫೋರ್ತ್ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡೋಕ್ಕಾಗುತ್ತೆ. ಲೇಯರ್ಸ್ ಭಾಳ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೋಡ್ಬೋದು ಫೋರ್ತ್ ಫೋಟೋ ಬಂದುಬಿಟ್ಟು 10.26 ಸೆಕೆಂಡ್ ಸ್ಟಾರ್ಟ್ ಆಗಿ 12.3 ಸೆಕೆಂಡ್ಗೆ ಎಂಡ್ ಆಗಿರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಈ ಕಾಪಿ ಮಾಡ್ಕೊಂಬಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ಎಫೆಕ್ಟ್ಗೂ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕು. ನಂತರ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಶೇಕ್ ಅಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಅಪ್ ಪ್ರಿಸೆಟ್ನ ಎಲ್ಲ ಫೋಟೋಗೂ ಎಫೆಕ್ಟ್ನ ಪೇಸ್ಟ್ ಮಾಡಿದ ನಂತರ ಬ್ಯಾಕ್ ಬಂದು ಶೇಕ್ ಅಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಶೇಕ್ ಅಪ್ ಪ್ರಿಸೆಟ್ನ ಆನ್ ಮಾಡ್ಕೊಂಡ ನಂತರ ಈ ರೀತಿ ನೋಡ್ಬೋದು ಲಾಸ್ಟ್ನಲ್ಲಿ ನಾ ಲೇಯರ್ನ ಕೊಟ್ಟಿರ್ತೀನಿ 15.28 ಸೆಕೆಂಡಿಂದ 16.23 ಸೆಕೆಂಡ್ವರೆಗೂ 2 ಲೇಯರ್ ಇರುತ್ತೆ. ಅವೆರಡು ಲೇಯರ್ನು ಈ ರೀತಿ ಕ್ಲಿಕ್ ಮಾಡಿಕೊಂಡು ಅವೆರಡು ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ನಂತರ ಬ್ಯಾಕ್ ಬಂದು ಬೀಟ್ ಮ್ಯಾಪ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಬೀಟ್ ಮ್ಯಾಪ್ ಪ್ರಿಸೆಟ್ನ ಆನ್ ಮಾಡಿಕೊಂಡು ಈ ಎಫೆಕ್ಟ್ನ 6.6 ಸೆಕೆಂಡಿಂದ ಹೋಗಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ಈ ಲೇಯರ್ನ 6.6 ಸೆಕೆಂಡಿಂದ ನೋಡ್ಬೋದು 6.6 ಸೆಕೆಂಡಿಂದ ಹೋಗಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಮತ್ತೆ 21.1 ಸೆಕೆಂಡ್ಗೆ ಬಂದು ಇವೆರಡನ್ನು ಈ ರೀತಿ ಕ್ಲಿಕ್ ಮಾಡಿಕೊಂಡು ಈ ರೀತಿ 8 ಗಂಟೆ ತೊಗೊಂಬಂದ್ಬಿಡಿ. ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಎಲ್ಲ ಫೋಟೋಗೂ ಎಫೆಕ್ಟ್ ಪೇಸ್ಟ್ ಮಾಡಿ ಉಳಿದಿದ್ದೆಲ್ಲ ಫೋಟೋಗೂ ಪೇಸ್ಟ್ ಮಾಡಿದ ನಂತರ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ 1080p ಇದನ್ನ 720p ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ನಾನು ಪ್ರಿವ್ಯೂಲ್ಲಿ ತೋರಿಸಿದ ರೀತಿ ನಿಮಗೆ ವಿಡಿಯೋ ರೆಡಿ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.